ಸೊ ಫ್ರೆಂಡ್ಸ್, ಸುಸ್ವಾಗತ ನನ್ನ ಹೊಸ ವ್ಲಾಗಿಗೆ. ಆ್ಯಂಡ್ ಟುಡೇ NCC ಟ್ಯೂಸ್ಡೇ ಅಲ್ಲ, ಸೊ NCC ಐತೆ ಹೋಲ್ ಡೇ. ಆ್ಯಂಡ್ ಇವತ್ತು ಅದು ಬೇರೆ ಹಾಲಿಡೇ ಐತೆ, ಇದು ಕಾಲೇಜ್ದು. ಎಂತಕ್ಕಂದರೆ ನಾಳೆ ಎಕ್ಸಾಮ್ ಐತೆ, ಸೊ ಹಾಲಿಡೇ ಕೊಟ್ಟಿದ್ದಾರೆ. ಬಟ್ NCC ಐತಲ್ಲ, ಅದಂತೂ ಅಟೆಂಡ್ ಮಾಡಲೇಬೇಕು. ಅದಕ್ಕೆ ಬೆಳಗ್ಗೆ ಬಂದುಬಿಟ್ಟಿದ್ದೀವಿ. ಇರೋದು ಪರೇಡ್ 12 o'clock, ಬಟ್ 9, 10, 11 ಆ ಥರ ಬಂದುಬಿಡ್ತಿದ್ದಾರೆ ಎಲ್ಲರೂ. ಎಂತಕ್ಕಂದರೆ ಕಾಲೇಜ್ ಇಲ್ಲ. ಸೊ ಹಾಂ, ನನ್ನ ಫ್ರೆಂಡ್ಸು ಇಲ್ಲೇ ಬಂದಿದ್ದಾರೆ. ಬ್ಯಾಗಲ್ಲಿ ಇಕ್ಕಿದ್ದೀನಿ, ಎಲ್ಲದು ಇಲ್ಲೇ ಐತೆ ಬ್ಯಾಗು. ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್. ಇವತ್ತು ಫುಲ್ ಡೇ NCC ನಡೆಯುತ್ತೆ. ಎಲ್ಲ ಒಂದೊಂದು ಕ್ಲಿಪ್ ಹಾಕ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ. ಆ್ಯಂಡ್ ಕಾಲೆಲ್ಲ ನೋವ್ತೈತಿ ಇನ್ನೂ, ಅದು ಸ್ವಲ್ಪ ಓಕೆ ಆಗೈತೆ. ಆ್ಯಂಡ್ ಹೋಗೋಣ, ಫಸ್ಟು ಫ್ರೆಂಡ್ಸ್ ಹತ್ರ ಹೋಗೋಣ. ಫ್ರೆಂಡ್ಸ್, ಲಿಟ್ರಲಿ ಒಂದು ಬ್ಯಾಡ್ ನ್ಯೂಸ್ ಆಗೋಯ್ತು. ಬರೇಡ್ ಕ್ಯಾಪೆ ಮಾಡ್ತೋದಿದ್ದೀನಿ, ಫುಲ್ ಬರೇಡೇ ಮಾಡ್ತೋದೆ ಮನೆಯಲ್ಲೇ. ಇವಾಗ ಮತ್ತೆ ಹೋಗ್ಬೇಕು ಮನೆಗೆ. ಇಲ್ಲಿ ಬಂದಮೇಲೆ ಸೀನಿಯರ್ ಸಿಕ್ಕಿದ್ರು, ಅವ್ರನ್ನ ಮತ್ತು ನನ್ನ ಫ್ರೆಂಡ್ಸು ಫುರ್ಖಾನು, ಸುಜಯ್ ಎಲ್ಲರೂ ಇದ್ದರು. ಫೋಟೋಸ್ ಇಟ್ಕೊತಿದ್ರು. ಬರೇಡ್ ಮಾಡ್ತದೆ. ಛೇ ಬ್ಯಾಗಲ್ಲಿ ಇಕ್ಕಿದ್ದೀನಿ ಅಂತ ಹೇಳ್ಕೊಂಡೆ, ಬ್ಯಾಗಲ್ಲೂ ಇಲ್ಲ. ಮತ್ತೆ ಹೋಗ್ಬೇಕು ಇವಾಗ ಮನೆಗೆ. ಹೋಗೋಣ ಫಸ್ಟ್ ಜಲ್ದಿ. ಸೊ ಫ್ರೆಂಡ್ಸ್, ಇವಾಗ ಜಸ್ಟು ತೊಗೊಂಡು ಬಂದ್ಬಿಟ್ಟಿದ್ದೀನಿ ಬರೇಡ್, ಮನೆಗೆ ಹೋಗಿ. ಆ್ಯಂಡ್ ಕಾಲೇಜಲ್ಲೇ ಇರೋದು ಇವಾಗ. ಸೊ ಇಲ್ಲಿ ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಸೀನಿಯರ್ ನೀವು ಇದ್ದೀರಾ? ಹಾಂ, ಓಕೆ. ಇಲ್ಲಪ್ಪ, ನಾನು ಇನ್ನೂ ಜಿಪ್ ಹಾಕೊಂತಿದ್ದೀನಿ ಟೈಮ್ ಪಾಸ್ ಮಾಡೋಕ್ಕೆ. ಫ್ರೆಂಡ್ಸ್ ಅಲ್ಲೋಡಿ, ಥ್ರೋಯಿಂಗ್ ಫೈಟ್ ನಡೀತೈತೆ. ಕಲ್ಲಿಂದ ಅಲ್ಲ, ಅದು ಒಂದು ಕೈ ಐತೆ, ಕೈ ಎಲ್ಲಪ್ಪ ಅದು ಎಲ್ಲಿ ಸಿಕ್ತು ಸೀನಿಯರ್? ಅದು ಹಾಂ, ಇಲ್ಲಿ ಮಸ್ತಾಗೈತೆ ಇದು. ಅಷ್ಟೇನು ಬೀಳಲ್ಲ, ಆದರೂ ಬೀಳುತ್ತೆ ಸ್ವಲ್ಪ. ಟಾರ್ಗೆಟ್ ಅನ್ಬೋದು ಇದಕ್ಕೆ, ಶೂಟಿಂಗ್. ಟಾರ್ಗೆಟ್ನ ಹಿಟ್ ಮಾಡೋಕ್ಕೆ ಈಸಿ ಆಗುತ್ತೆ ತಾನೇ ಸೀನಿಯರ್? ಟಾರ್ಗೆಟ್ನ ಹಿಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಲ್ಲೋಡಿ, ಫುರ್ಖಾನ್ ಎಲ್ಲೋಗಿದ್ದಾನೆ? ನೋಡಿ ಸರ್, ಅವನು ಅಲ್ಲಿಂದ ಡ್ಯಾನ್ಸ್ ಆಡಿ ಇದು ಮಾಡ್ತಿದ್ದಾನೆ, ರೇಗಿಸ್ತಿದ್ದಾನೆ. ತಗೊಳ್ಳಿ, ಇವಾಗ ಫೈಟ್ ನಡೆಯುತ್ತೆ. ಅಷ್ಟೇ, NCC ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ಎಂತಕ್ಕಂದರೆ 12:30 ಆಗಕ್ಕೆ ಹೋಗ್ತೈತೆ. ಆ್ಯಂಡ್ ಬೆಳಗ್ಗೆ ಏನು ತಿಂದಿಲ್ಲ ಅಷ್ಟು, ಅದಕ್ಕೆ ಇಲ್ಲಿ ಬಂದು ಏನಾದರೂ ಒಂದು, ಇವಾಗ ರಿಪೋರ್ಟಿಂಗ್ಗೆ 2 hours ನಿಂತ್ಕೊಳ್ಬೇಕಲ್ಲಿ. ಅದಕ್ಕೆ ಏನಾದರೂ ತಿನ್ಬಿಟ್ಟು ಆಮೇಲೆ ಹೋಗೋಣ, ಇಲ್ಲಾಂದರೆ ಕೆಳಗಡೆ ಹೋಗ್ತೀನಿ ಅಷ್ಟೇ. ಮತ್ತೆ ಸೊ ಬರ್ಗರ್ ಅಂತ ತೊಗೊತಿದ್ದೀನಿ, ವೆಜ್ ಬರ್ಗರ್. ಸೊ ಇದು ಇದೇ ನಮ್ಮ ಕ್ಲಾಸ್ ಅಂದ್ಕೊಳ್ಳಿ, B ಬ್ಲಾಕ್. ಇಲ್ಲಿಂದನೇ ಹೋಗೋದು ನಮ್ಮ ಕ್ಲಾಸಿಗೆ. ಆ್ಯಂಡ್ ಇದು ಕ್ಯಾಂಟೀನ್ ಥರ. ಸೊ ನೋಡಿ, ಇವಾಗ ಜಸ್ಟು ಅಲ್ಲಿ ಸೀನಿಯರ್ಸ್ ಎಲ್ಲ ಬಂದಿದ್ದಾರೆ, ಎಲ್ಲರೂ ಬಂದ್ಬಿಡ್ತಿದ್ದಾರೆ ಇವಾಗ. ನಾವಿವತ್ತು ರಿಪೋರ್ಟ್ ಮಾಡಿ ಹೋಗೋದಷ್ಟೇ ಅಂತೆ. ಎಂತಕ್ಕಂದರೆ ನಾಳೆ ಎಕ್ಸಾಮ್ ಐತೆ, ಸೊ ಅವರೇ ಚಾನ್ಸ್ ಕೊಡ್ತಿದ್ದಾರೆ ಹೋಗೋ ಅಂತ. ಮತ್ತು EVS ಐತೆ, 40 ಮಾರ್ಕ್ಸೇ ಆದರೂ ಇರಬೇಕನ್ನಿಸ್ತು ಇವತ್ತು ನನಗೂ. ಆದರೆ ಚಾನ್ಸ್ ಸಿಕ್ಕೈತೆ ಎಂತಕ್ಕಂತ. ಆ್ಯಂಡ್ ಎಲ್ಲ ಸೀನಿಯರ್ಸ್ ಬರ್ತಿದ್ದಾರೆ ಇವಾಗ ಫ್ರೆಂಡ್ಸ್, ಲಿಟ್ರಲ್ಲಿ. ಫ್ರೆಂಡ್ಸ್, ಇವಾಗ ಜಸ್ಟು ರಿಪೋರ್ಟಿಂಗ್ ಮಾಡಬೇಕು. ಆ್ಯಂಡ್ ಎಲ್ಲ ಟ್ರ್ಯಾಕ್ಸ್ ಎಲ್ಲ ಬ್ಯಾಗಲ್ಲಿ ಇಕ್ಕಿ ಹೋಗ್ತಿದ್ದೀವಿ. ಸೊ ಫ್ರೆಂಡ್ಸ್, ಅಲ್ಲೆಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಸೊ ನೋಡಿ, ಆ್ಯಂಡ್ ಇವಾಗ ಅವ್ರನ್ನ ಜಾಯಿನ್ ಮಾಡ್ಬೇಕು ನಾವು. ಬಿಡ್ತಾರ ಅವರು? ಬಿಡಬಹುದು, ಚಾನ್ಸಸ್ ಐತೆ. 80% ಐತೆ ಚಾನ್ಸಸ್ ಬಿಡೋಕ್ಕೆ. ಆ್ಯಂಡ್ ಪರೇಡ್ ಸಸ್ಪೆಂಡು ಆಗ್ಬೋದು, ಅದಕ್ಕೂ ಚಾನ್ಸಸ್ ಐತೆ. ಆ್ಯಂಡ್
ಹಾಂ ನೋಡ್ತೀರಿ ಫ್ರೆಂಡ್ಸ್, ಇವತ್ತು ಫುಲ್ಲು ವೀಡಿಯೋ ಹಿಡಿತೀನಿ. ಓಕೆ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ಜಸ್ಟು ಲಂಚಿಗೆ ಬಿಟ್ಟಿದ್ದಾರೆ, ನೋಡ್ಬೋದು ಇದೆರಡು. ಆ್ಯಂಡ್ ಮಸ್ತಾಗಿತ್ತು ಇವತ್ತು ಟ್ರೈನಿಂಗ್, ಫುಲ್ ಹಾರ್ಡ್ ವರ್ಕು. ಲೈಕ್ ಪುಷಪ್ಸು, ಕ್ರಂಚಸ್ಸು, 60 ಕ್ರಂಚಸ್, 60. ಓಕೆ, ಇವಾಗ ಜಲ್ದಿ ಊಟ ತಗೊಳ್ಳೋಣ. ಅದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಂತಕ್ಕಂದರೆ ಸರಿದ್ದಾರೆ, ನೋಡೋಣ. ಸೊ ಫ್ರೆಂಡ್ಸ್, ಇವಾಗ ಪರೋಟ ಆರ್ಡರ್ ಮಾಡಿದ್ದೀನಿ. ಅದು ಪಿಂಕ್ ಕಲರ್ದು ಕೊಟ್ಟು, ಗ್ರೀನ್ ಕಲರ್ ಇಲ್ಲೇ ಐತೆ. ಇದೆ ಸೀನಿಯರ್. ಹಾಂ, ಜಸ್ಟು ಕಾಫಿ ಕೊಟ್ಟಿದ್ದಾರೆ. ಲೈಕ್ ಆ ಗ್ರೀನ್ ಟೋಕನ್ ಇತ್ತಲ್ಲ, ಆ ಗ್ರೀನ್ ಟೋಕನಿಂದ ಕಾಫಿ ತೊಗೊಂಡಿದ್ದೀವಿ. ಫುರ್ಖಾನ್ ಮಸ್ತು ಮೀಲ್ ಸಿಕ್ಕೈತೆ. ಹಾಂ, ಇವಾಗ ಹೋಗ್ತಿದ್ದೀವಿ ಟೀ ಕುಡ್ಕೊಂಡು. ಸುಜಯ್, ಹೆಂಗಿತ್ತು ಇವತ್ತು ಟ್ರೈನಿಂಗು? ಹಾಂ, ಬರೋ. ಸೊ ಫ್ರೆಂಡ್ಸ್, ಹಾಂ, ಹೋಮ್ ಆ್ಯಂಡ್ ಬಿಟ್ಬಿಟ್ಟಿದ್ದಾರೆ. ಅವರೇ ಆಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವೇನು ಕೇಳಿದ್ರೆ ಫಸ್ಟ್ ಟೈಮ್ ನಮಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ಲೈಕ್ ದಿಸ್ ಕ್ಯಾರೆಕ್ಟರ್ಸ್ ಅಂತ ನಮ್ಮ ಕ್ಯಾರೆಕ್ಟರ್ ಮೇಲೆ ಒಳ್ಳೆ ಮಾತು ಹೇಳಿದ್ದಾರೆ. ಕ್ರೆಡಿಟ್ಸ್ ಮುಂದೆ ಹೇಳಿದ್ರು, 30 ಫುಲ್ ಸೀನಿಯರ್ಸ್ ಮುಂದೆ ಹೇಳಿದ್ದಾರೆ ನಮಗೆ. ಬಿಕಾಸ್ ನಾಳೆ ಎಕ್ಸಾಮ್ ಇಟ್ಕೊಂಡು ಇವತ್ತು ಯೂನಿಫಾರ್ಮಲ್ಲಿ ಪರೇಡ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀವಲ್ಲ, ಅದು ಕ್ಯಾರೆಕ್ಟರ್ ಚೆನ್ನಾಗಿತ್ತಂತೆ. ಕ್ಯಾರೆಕ್ಟರ್ಸ್ ಮುಂದೆ ನಮಗೆ ಅಪ್ರಿಷಿಯೇಟ್ ಮಾಡ್ದ, ಮೋರ್ ಅಪ್ರಿಷಿಯೇಟ್ ಮಾಡಿದ್ರು ನಮ್ಮ A1 ಸರ್. ಹಾಂ, ನಮ್ಮ ಏನು ಸರಿ, ಥ್ಯಾಂಕ್ ಯು ಸೀನಿಯರ್ ಏನು ಸರ್. ಆ್ಯಂಡ್ ಸೀನಿಯರ್ಸ್ ಹತ್ರನೂ ನಮಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಮ್ಮನ್ನ ನೋಡಿ ಕಲಿಬೇಕಂತಿದ್ದು. ನಮ್ಮ ಸೀನಿಯರ್ಸ್ ಫುಲ್ ಸಪೋರ್ಟ್ ಮಾಡ್ತಾರೆ. ಹಾಂ, ನಮಗೂ ಜಾಸ್ತಿ ಸಪೋರ್ಟ್ ಮಾಡ್ತಾರೆ, ಸ್ಪೆಷಲಿ ಥರ್ಡ್ ಇಯರ್ ಸೀನಿಯರ್. ಸ್ಪೆಷಲಿ ನೇಮ್ ಮೆನ್ಷನ್ ಮುಕುಂದ್ ಸೀನಿಯರ್ ಜಾಸ್ತಿ ಸಪೋರ್ಟಿವ್. ನಮ್ಮ ಜಾಸ್ತಿ ಮುಕುಂದ್ ಸೀನಿಯರ್, ಸುಹಾಸ್ ಸೀನಿಯರ್ ಇಬ್ಬರು ಅಂತೂ ಫುಲ್ ಸಪೋರ್ಟಿಂಗ್ ಇದ್ದಾರೆ ನಮಗೆ. ಏನು ಇದ್ರು ತಪ್ಪಿದ್ರು ಅದನ್ನ ಮಾಡಬೇಡಿ, ಇದನ್ನ ಮಾಡಿ ಅಂತ ಎಲ್ಲ ಹೇಳ್ಕೊಡ್ತಾರೆ. ಪ್ಲಸ್ ಪರ್ಫೆಕ್ಷನ್ಸ್, ಟಿಪ್ಸ್ ಎಲ್ಲ ಕೊಡ್ತಾರೆ. ಮಿಸ್ಟೇಕ್ ಆದರೆ ಪನಿಷ್ಮೆಂಟ್ ಕೂಡ ಕೊಡ್ತಾರೆ. ಅದು ನಮಗೆ ಏನು ಬೇಜಾರಿಲ್ಲ, ಬೇಜಾರೇ ಇಲ್ಲ. ನಾವು ಪನಿಷ್ಮೆಂಟ್ ಮಾಡಿದ್ರೆ ಅದಕ್ಕೆ ಪನಿಷ್ಮೆಂಟ್ ತಗೊಳ್ಳೇಬೇಕು, ಆಬ್ವಿಯಸ್ಲಿ ಅದಿದೆ. ಅದು ಮಿಸ್ಟೇಕ್ ಮಾಡಿದ್ರೇ ಕೊಡ್ತಾರೆ ಅವ್ರು ಪನಿಷ್ಮೆಂಟು, ಅದು ಆಗುತ್ತೆ. ಎಲ್ಲ ರೀತಿ ಹೇಳ್ಕೊಡ್ತಾರೆ, ಏನೇನು ಮಾಡಬೇಕು, ತಪ್ಪು ಏನು ಕೆಟ್ಟದ್ದು ಎಲ್ಲ ಹೇಳ್ಕೊಡ್ತಾರೆ. ಮೇನ್ಲಿ ಈಕ್ವಾಲಿಟಿ ಐತೆ. ಬೈ ಫ್ರೆಂಡ್ಸ್. ಆ್ಯಂಡ್ ಇವತ್ತು ಫುಲ್ಲು ಕಿರ್ಚಾಡಿದ್ದೀವಿ. ಕ್ರಂಚಸ್ಸು 60 ಕ್ರಂಚಸ್ ಮಾಡಿರೋದು, 60 ಕ್ರಂಚಸ್ ಪ್ಲಸ್ 40 ಪುಷಪ್ಸ್ ಐತಿ ಇವತ್ತು. ಕತೆ ನಂದು ಲೋವರ್ ಬ್ಯಾಕ್, ಲೋವರ್ ಬಾಡಿ ಮತ್ತು ಕಾಲೆಲ್ಲ ಹೋಯ್ತು. ಆ್ಯಂಡ್ ನನಗೆ ಫೇವ್ರೇಟ್ ಸೀನಿಯರ್ ಅಂದರೆ, ಫೇವ್ರೇಟ್ ಅಂತ ಹೇಳ್ಬೇಡ್ದು, ಆದರೂ ಥರ್ಡ್ ಇಯರ್ ಮುಕುಂದ್ ಸೀನಿಯರ್. ಥ್ಯಾಂಕ್ ಯು ಸೀನಿಯರ್. ಎಂತಕ್ಕಂದರೆ ಅವರು ಡೆಲ್ಲಿ ಕ್ಯಾಂಪ್ಗೆ ಹೋಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಎಷ್ಟೈತೆ ಅಂದರೆ ಆ ಸೀನಿಯರ್ ಹತ್ರ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಏನೇನು ಮಾಡಬೇಡ್ದು, ಏನೇನು ಮಾಡಬೇಕು, ಏನೇನು ಓದಬೇಕು, ಓದೋದ್ರಲ್ಲೂ ಪ್ಲಸ್ ಡ್ರಿಲ್ ಟ್ರೈನಿಂಗಲ್ಲೂ. ಎಂತಕ್ಕಂದರೆ ಅವರೇ ನಮಗೆ ಟ್ರೈನ್ ಮಾಡೋದು. ಮೇನ್ಲಿ ಥರ್ಡ್ ಇಯರ್ ಅಲ್ಲ, ಸೆಕೆಂಡ್ ಇಯರ್ಸ್ಗೆ ಸರ್ ನೋಡ್ಕೊತಾರೆ. ಅದು ಡ್ರಿಲ್ ಪರೇಡು, ಬಿ ಸೆಟ್ ಅದೆಲ್ಲ. ಬಟ್ ಮುಕುಂದ್ ಸೀನಿಯರ್ ಅವರು ಫಾರ್ಮ್ ಡಿ, ಐ ಥಿಂಕ್ ಫಾರ್ಮಸಿ ಓದಿರೋದು, ಫುಲ್ ಸೀನಿಯರ್ಸೇ. ಸೊ ಇವಾಗ ಬ್ಯಾಗ್ ಎತ್ಕೊಂಡು ಮನೆಗೆ ಹೋಗೋಣ ನಡಿಯೋ. ಹಂಗೆ ಹಾಕೊಂಡು ಬಿಡ್ತಲ್ಲ. ಹಾಂ, ಅಪ್ಪರ್ದು ಅಲ್ಲಿತ್ತು. ಸೊ ಫಸ್ಟ್ ಅಪ್ಪರ್ ಹಾಕ್ಕೊಳೋಣ, ಆಮೇಲೆ ಮನೆಗೆ ಹೋಗೋದೆ. ಸೊ ಇವತ್ತು ಇಷ್ಟು ಟ್ರೈ ಮಾಡಿದ್ದೀನಿ, ನೆನ್ನೆ ಇನ್ನೂ ಜಾಸ್ತಿ ಟ್ರೈ ಮಾಡ್ತೀನಿ ಕಂಟೆಂಟ್ ಹಾಕೋಕ್ಕೆ. ಎಲ್ಲ ಸೀನಿಯರ್ಸು ಸಪೋರ್ಟ್ ಮಾಡ್ತಾರೆ. ಲೈಕ್ ಗುರುರಾಜ್ ಸೀನಿಯರ್, ಅವರು ನನಗೆ ಯಾವಾಗ ಬ್ಲಾಗ್ ಹಿಡಿಬೇಕು ಅದು ಹೇಳ್ಕೊಡ್ತಿದ್ದಾರೆ. ಥ್ಯಾಂಕ್ ಯು ಗುರುರಾಜ್ ಸೀನಿಯರ್. ಇವಾಗ ನೆಕ್ಸ್ಟ್ ಟೈಮಿಂದ ಎಲ್ಲೆಲ್ಲಿ ಬ್ಲಾಗ್ ಹಿಡಿಬೇಕು ಅದೆಲ್ಲ, ಲೈಕ್ ಮೇನ್ ಪರೇಡ್ ಮಾಡ್ತಾರಲ್ಲ ಅವಾಗ ಹಿಡಿಬೇಡ್ದು, ಎಂತಕ್ಕಂದರೆ ಅದೆಲ್ಲ ಇರುತ್ತೆ ಫಾರ್ಮಾಲಿಟೀಸ್. ಯಾವಾಗ ಹಿಡಿಬೇಕೋ ಅವಾಗ ಟೈಮ್ ಬಂದರೆ ಆ ಸೀನಿಯರ್ ಹೇಳ್ಕೊಡ್ತಾರೆ. ಇವಾಗ ಫಸ್ಟು ಅಪ್ಪರ್ ಹಾಕ್ಕೊಳ್ಳೋಣ, ಹಿಂಗೆ ಬ್ಯಾಗ್ ಹಾಕ್ಕೊಂಡ್ಬೇಡ್ದು, ಎಂತಕ್ಕಂದರೆ ಇದು ಖಾಕಿ ಯೂನಿಫಾರ್ಮ್, ರೆಸ್ಪೆಕ್ಟ್ ಇರಬೇಕು. ಸೊ ಇವತ್ತು ಬ್ಯಾಗ್ ಗೇಟಿಂದಾನೇ ಹೋಗ್ತಿದ್ದೀವಿ, ಎಗ್ರದೇನು ಅವಶ್ಯಕತೆ ಇಲ್ಲ. ನಮಗೋಸ್ಕರನೇ. ಸೊ ನಾನು ಹೇಳಿಕ್ಕಿದ್ದೆ, ಮೈ ಹಾಂಚ್ ರख था गाड़ी,
हाँ जंप करती देखो ಡೈರೆಕ್ಟ್ ಜಂಪ್ ಕರ್ಕೋ ಗಾಡಿ ಮೇಲೆ ಚಲ್ಲಿಂಗೆ ಕರ್ಕೋ ನಾನು ಅಲ್ಲೇ ಇಟ್ಬಿಟ್ಟಿದ್ದೆ ಫ್ರೆಂಡ್ಸ್ ಗಾಡಿನ ಹಾಂ ಹಾಂ ವಾ ಸೊ ಫ್ರೆಂಡ್ಸ್ ಇವಾಗ ಜಸ್ಟ್ ಬಿಟ್ಟಿದ್ದಾರೆ ಇವ್ರದ್ದು ನೋಡಿ ಫ್ರೆಂಡ್ಸ್ ವಾ 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 ತಲ್ಲೆಗೆ ಹಾಕ್ತಾರೆ ಇವರು ಓಡ್ಸೋಕೆ ಬರಲ್ಲ ಏನಿಲ್ಲ ಓವರ್ಟೇಕ್ ಮಾಡಿದ್ರಲ್ಲಿ ಕೋಪ ಬರುತ್ತೆ ಹಿಂಗೆ ಅಂದರೆ ಬಿಡಿ ಸೊ ಇವಾಗ ಜಸ್ಟು ಬಿಟ್ಟಿದ್ದಾರೆ ಹೋಗೋಣ ಫ್ರೆಂಡ್ಸ್ ಆ್ಯಕ್ಚುಲಿ ಮನೆಗೆ ಬಂದ್ಬಿಟ್ಟಿದ್ದೀನಿ ಆ್ಯಂಡ್ ಇವಾಗ ಮಸ್ತಾಗಿ ಅಲ್ಲಿ ಅವರು ಕ್ಲಾಸ್ ತೊಗೊತಿರ್ತಾರೆ ಕನ್ಫರ್ಮ್ ಆಗಿ ಹೇಳ್ತೀನಿ ಇವಾಗ ಥಿಯರಿಟಿಕಲ್ ಕ್ಲಾಸ್ ಆಗ್ತಿರುತ್ತೆ ಅವ್ರಿಗೆ ಲೈಕ್ ನೆನ್ನೆ ಐ ಥಿಂಕ್ ವ್ಲಾಗ್ ಹಿಡ್ದಿಲ್ಲ ನೆನ್ನೆದು ಹಿಡ್ದಿಲ್ಲ ಬಿಡಿ ಸೊ ಇವತ್ತು ಇಷ್ಟು ಅಟೆಂಡ್ ಮಾಡಿದ್ದೀನಿ ಆಫ್ಟರ್ ಲಂಚ್ ಬ್ರೇಕ್ ಬಂದ್ಬಿಟ್ಟೆ ಬಿಕಾಸ್ ಎಕ್ಸಾಮ್ ಐತೆ ಆ್ಯಂಡ್ ನಾನು ಓದಬೇಕು ನಾಳೆ 40 ಮಾರ್ಕ್ಸ್ದು EVS ಎಕ್ಸಾಮ್ ಐತೆ ಲಾಸ್ಟ್ ಎಕ್ಸಾಮ್ ಆಫ್ ಸೆಮ್ 1 ಅದಾದಮೇಲೆ ಸೆಮ್ 1 ಫಿನಿಶ್ಡ್ ಟುಮಾರೋ ಇಸ್ ದ ಲಾಸ್ಟ್ ಎಕ್ಸಾಮ್ ಟುಮಾರೋ ಇಸ್ ದ ಲಾಸ್ಟ್ ಡೇ ಆಫ್ ಸೆಮ್ 1 ಇದು ಹೇಳ್ತಿದ್ರೇ ಯಾವ ಥರ ಆಯ್ತು ಅಂದರೆ ಇಷ್ಟು ಬೇಗ ಸೆಮ್ 1 ಆಗೋಯ್ತು ಆದರೂ ಬಿಡಿ ಹೆಂಗೋ ಆಗೋಯ್ತು ಇವಾಗ ನೆಕ್ಸ್ಟು ಸೆಮ್ 2 ಇಲ್ಲ ಸೆಮ್ 3ದಲ್ಲಿ ಅವರು ದುಬೈಗೆ ಕರ್ಕೊಂಡು ಹೋಗ್ತಾರೆ ಅದಕ್ಕೂ ಎಕ್ಸೈಟ್ಮೆಂಟ್ ಐತೆ ಸೊ ನೆಕ್ಸ್ಟ್ ಪರೇಡ್ ಮಂಡೇ ಐತೆ ಸೊ ನೆಕ್ಸ್ಟ್ ಪರೇಡಿಂದ ಐ ಥಿಂಕ್ ಇರಲ್ಲ ನೆಕ್ಸ್ಟ್ ಪರೇಡ್ ಇರಲ್ಲ ನೆಕ್ಸ್ಟ್ ಯಾವಾಗಾದರೂ ಪರೇಡ್ ಏನಕ್ಕಂದರೆ ನಾನು ಊರಿಗೆ ಹೋಗ್ತಿದ್ದೀನಿ ಗೊತ್ತಿರುತ್ತೆ ನಿಮಗೆ ನಮ್ಮ ವಿಲೇಜ್ಗೆ ಫಾರ್ 2 ವೀಕ್ಸ್ 2 ವೀಕ್ಸ್ ಅಟೆಂಡ್ ಮಾಡೋದ ಪರೇಡ್ ಟ್ರಕ್ಕಿಂಗು ಪ್ಲ್ಯಾನ್ ಮಾಡ್ತಿದ್ದಾರೆ ಇದರಲ್ಲಿ NCCದಲ್ಲಿ ಇವಾಗ ಫುಲ್ ನನಗೆ ಪರ್ಮಿಷನ್ನು ಸಿಕ್ಕೈತೆ ವ್ಲಾಗ್ ಹಿಡಿಯೋಕ್ಕೆ ಆ್ಯಂಡ್ ಇವತ್ತು ಎಲ್ಲ ಸೀನಿಯರ್ಸು ಸಪೋರ್ಟ್ ಮಾಡಿದ್ರು ಹೆಲ್ಪು ಸೊ ಫ್ರೆಂಡ್ಸ್ ಇವಾಗ ಜಸ್ಟು ಟೈಮ್ ಸಿಕ್ಕಿದ್ರೆ ಅಸರ್ ನಮಾಜ್ ಮಾಡೋಕ್ಕೆ ಬಂದಿದ್ದೀನಿ ಇನ್ನೂ ಟೈಮ್ ಐತೆ ಅದಕ್ಕೆ ಸೊ ಫ್ರೆಂಡ್ಸ್ ಅಲ್ಲಿ ಮದ್ರಸ ನಡೀತೈತೆ ಆ್ಯಂಡ್ ಸ್ವಲ್ಪದಾದಮೇಲೆ ನಮಾಜ್ ಸ್ಟಾರ್ಟ್ ಆಗುತ್ತೆ ಜಸ್ಟ್ ನಮಾಜ್ ಆಯಿತು ಆ್ಯಂಡ್ ಇವಾಗ ಹೋಗ್ತಿದ್ದೀನಿ ಮನೆಗೆ ಮದ್ರಸ ನೀ ಕೈ ಕೂವ ಸೊ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಮನೆಗೆ ಹೋಗೋದೆ ಇವಾಗ ಗಾಡಿಯಿಂದ ಸೊ ಇನ್ನೂ ಇಲ್ಲೇ ಇದ್ದೀನಿ ಮಸ್ಜಿದ್ ಹತ್ರ ಹೋಗೋಣ ಫಸ್ಟ್ ಮನೆಗೆ ಫ್ರೆಂಡ್ಸ್ ಇವತ್ತಿಗೆ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಬಿಕಾಸ್ ಓದೋದೈತೆ ಇ ವಿ ಎಸ್ ಲಿಟ್ರಲಿ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದ ಅಂದರೆ ಸರು ಏನು ಮಾಡೋಣ ಕ್ವಶನ್ ಬ್ಯಾಂಕ್ ಫುಲ್ ಕೊಟ್ಬಿಟ್ಟಿದ್ದಾರೆ ಮಿನಿಮಮ್ 200 ಕ್ವಶನ್ಸ್ ಐತೆ ಮಿನಿಮಮ್ ಸೊ ಅದನ್ನು ಕುತ್ಕೊಂಡು ಹೋಗಬೇಕು ನೋಡೋಣ 200ಅಲ್ಲಿ ಯಾವುದಾದ್ರೂ ಒಂದು ಈಸಿಯಾಗೆ ಇದ್ರದ್ದು ಲೈಕ್ ಇಂಪಾರ್ಟೆಂಟ್ ಗೊತ್ತಾಗ್ಬಿಡುತ್ತೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಅಂತ ಇಲ್ಲ ಫ್ರೆಂಡ್ಸ್ನ ಕೇಳೋದೆ ಆ್ಯಂಡ್ ಇವಾಗ ನೈಟ್ 8 o'clock 8:30 ಆಗ್ತೈತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್ ಬಿಕಾಸ್ ಇನ್ನೂ NCC ಪರೇಡ್ಸ್ ಅಟೆಂಡ್ ಮಾಡ್ತೀನಿ ಆ್ಯಂಡ್ ಆಲ್ಸೋ 3 years ಐತೆ ಸೊ ಈ 3 years ಜರ್ನಿ ನೋಡಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್ ಆ್ಯಂಡ್ ಬೆಲ್ ಐಕನ್ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಐಕನ್ ಆನ್ ಮಾಡಿಬಿಡಿ ಬಿಕಾಸ್ ಯಾವಾಗ ನಾನು ವೀಡಿಯೋ ಹಾಕ್ತೀನಿ ಆವಾಗ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಆವಾಗ ಆರಾಮಾಗಿ ನೋಡ್ಬೋದು ನೀವು ಸೊ ಬೆಲ್ ಐಕನ್ ಆನ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಬಿಡಿ ಆ್ಯಂಡ್ ಲೈಕ್ಸ್ ಮಾಡಿಬಿಡಿ ಫ್ರೆಂಡ್ಸ್ ಲೈಕ್ಸ್ ಮೇನ್ ಸಿಗ್ತಿಲ್ಲ ವ್ಯೂಸು ಸಿಗ್ತಿಲ್ಲ ಅಷ್ಟು ಆದರೂ ನಾನಂತೂ ಹೋಪ್ ಬಿಡಲ್ಲ ವ್ಲಾಗಿಂಗೆ 3 years ಮಾಡ್ತೀನಂದರೆ ಮಾಡ್ತೀನಿ ಸೊ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಸಪೋರ್ಟ್ ಫ್ರೆಂಡ್ಸ್ ಸಪೋರ್ಟ್